Good morning to all. I am Dr. Radhama D.K., Associate Professor, Department of History, Government First Grade College, Bangarpet. Now I am going to discuss about the math work second session. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ SCP ಸಿಲೆಬಸ್ನಲ್ಲಿರುವಂತಹ BA ಮೊದಲ ಸೆಮಿಸ್ಟರ್ ಹಿಸ್ಟ್ರಿ ಆಫ್ ಏನ್ಷಿಯಂಟ್ ಇಂಡಿಯಾ ಇದರಲ್ಲಿ ಬರುವಂತಹ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸುವುದು ಹೇಗೆ, ಕೆಲವೊಂದು ಐತಿಹಾಸಿಕ ಸ್ಥಳಗಳಿದ್ದಾವೆ, ಅವುಗಳ ಬಗ್ಗೆ ಮಾತಾಡೋಣ. ಎಲ್ಲೆಲ್ಲಿ ಬರುತ್ತೆ, ಹೇಗೆ ಅನ್ನೋದ್ರ ಬಗ್ಗೆ ಈಗ ಕ್ಲಾಸನ್ನು ತಗೊಳ್ಳೋಣ. ನೋಡಿ ವಿದ್ಯಾರ್ಥಿಗಳೇ, ನಾನು ಈಗಾಗಲೇ ಹೇಳಿದೆ, ಯಾವುದೇ ರೀತಿಯ ಒಂದು ಮ್ಯಾಪ್ ವರ್ಕ್ ಅಂತ ಹೋದಾಗ ನಿಮಗೆ ಭಾರತದ ಒಂದು ನೀಲ ನಕಾಶೆ ನಿಮ್ಮ ಮೈಂಡಲ್ಲಿ ಪ್ರಿಂಟ್ ಆಗಿರಬೇಕು. ಮತ್ತು ನಿಮ್ಮ ಒಂದು ಆ ನೀಲ ನಕಾಶೆಯ ಪ್ರಿಂಟಲ್ಲಿ ಯಾವ್ಯಾವ ಸ್ಟೇಟು ಎಲ್ಲಿದೆ, ಅದರ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಒಂದು ಗ್ಲಾನ್ಸು ಇರಬೇಕಾಗುತ್ತೆ. ಮಸ್ಟ್ ಶುಡ್ ಯು ಹ್ಯಾವ್ ದಟ್ ಅಂತ ನೋಡಬೇಕಾಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಮೊದಲಿಗೆ ನಾವು ಸಾಂಚಿ ಬಗ್ಗೆ ಮಾತಾಡೋಣ. ಸಾಂಚಿ ಎಲ್ಲಿದೆ? ಮಧ್ಯಪ್ರದೇಶದಲ್ಲಿ ಇದೆ. ಇದು ಮಧ್ಯಪ್ರದೇಶದ ರಾಜಧಾನಿ ಆಗಿತ್ತು ಒಂದು ಕಾಲದಲ್ಲಿ ಅಂತಲೂ ಹೇಳ್ತಾರೆ. ಒಟ್ಟಾರೆ ಸಾಂಚಿ ಅನ್ನೋದು ಈ ಒಂದು ಮಧ್ಯಪ್ರದೇಶದ ಭೂಪಾಲ್ನ ಹತ್ತಿರದಲ್ಲಿ ಇದೆ. ಇಲ್ಲಿನ ಆಕರ್ಷಣೆ ಅಂದರೆ ಬೌದ್ಧ ಸ್ತೂಪಗಳು ಅಂತ. ಇಲ್ಲಿನ ಆಕರ್ಷಣೆ ಅಂದರೆ ಬೌದ್ಧ ಸ್ತೂಪಗಳು ಅಂತ ನೋಡ್ತೀವಿ. ಅಶೋಕನ ಸ್ತಂಭ ಶಾಸನ ಇಲ್ಲಿ ಇರೋದನ್ನು ನಾವು ನೋಡ್ಬೋದು. ಅಶೋಕನಿಂದ ಕಟ್ಟಲ್ಪಟ್ಟಿರುವಂತಹ ಈ ಸ್ತಂಭಗಳು ಅಥವಾ ಸಾಂಚಿಯ ಮಹಾಸ್ತೂಪ ಅಂತಲೂ ನಾವು ಇಲ್ಲಿ ನೋಡ್ಬೋದು. ಈ ಸ್ತೂಪ ಏನಪ್ಪ ಅಂದರೆ ಈ ಒಂದು ಇಟ್ಟಿಗೆ ಮತ್ತು ಗಾರೆಯಿಂದ ನಿರ್ಮಾಣ ಆಗಿದೆ. ಇಟ್ಟಿಗೆ ಮತ್ತು ಗಾರೆ ಅಥವಾ ಮಣ್ಣಿನಿಂದ ನಿರ್ಮಾಣ ಆಗಿದೆ ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ. ಮತ್ತು ಇದು ನಶಿಸಿ ಹೋಗಿತ್ತು ಅಥವಾ ಅದು ಸ್ವಲ್ಪ ಹಾಳಾಗಿತ್ತು. ಅದನ್ನು ತದನಂತರದಲ್ಲಿ ಶೃಂಗರು ಏನು ಮಾಡಿದ್ರು, ಅದನ್ನ ಜೀರ್ಣೋದ್ಧಾರ ಮಾಡಿದ್ರು, ಪುನಃ ನಿರ್ಮಾಣ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂತ ನೋಡ್ತೀವಿ. ಇಂತಹ ಒಂದು ಸ್ತೂಪ ಒಂದು ಹೇಗಿದೆ ಅಂತಂದರೆ ನೋಡಿ, 100 ಅಡಿ ಉದ್ದ, 80 ಅಡಿ ಅಗಲ. 100 ಅಡಿ ಉದ್ದ, 80 ಅಡಿ ಅಗಲ ಅಲ್ಲ, ಎತ್ತರ 80 ಅಡಿ ಎತ್ತರ ಇದೆ. 35 ಅಡಿ ಎತ್ತರ ಇರುವಂತಹ ಒಂದು ವಿಶೇಷತೆಯನ್ನು ನೋಡ್ತೀವಿ. 100 ಅಡಿ ಉದ್ದ, 100 ಅಡಿ ಅಗಲ, 100 ಅಡಿ ಉದ್ದ, 80 ಅಡಿ ಅಗಲ, 35 ಅಡಿ ಎತ್ತರ ಇರೋದನ್ನು ನಾವು ನೋಡ್ತೀವಿ. 4 ಕಡೆ ಸಹ 4 ದ್ವಾರಗಳು ಇರೋದನ್ನ ಕಾಣ್ಬೋದು. ಆ ಒಂದು ಗೋಡೆಗಳ ಮೇಲೆ ಏನು ಮಾಡಿದ್ದಾರೆ, ಈ ಒಂದು ಗೋಳಾಕಾರದ ಗುಮ್ಮಟಾಕಾರದಲ್ಲಿ ಇರುವಂತಹ ಈ ಸ್ತೂಪದ ಸುತ್ತಲೂ ಪ್ರಮುಖವಾದಂತಹ ಈ ಒಂದು 500 ಜಾತಕ ಕಥೆಗಳನ್ನು ಕೆತ್ತಿದ್ದಾರೆ ಅಂತ ನೋಡ್ತೀವಿ. ಈ ಒಂದು ಸಾಂಚಿ ಮಧ್ಯಪ್ರದೇಶದಲ್ಲಿ ಇದೆ. ಈ ಲೊಕೇಟೆಡ್ ಇನ್ ಮಧ್ಯಪ್ರದೇಶ್, ದಿ ಬುದ್ಧಿಸ್ಟ್ ಸ್ತೂಪ ಬಿಲ್ಟ್ ಬೈ ಅಶೋಕ ಇನ್ ವರ್ಲ್ಡ್ ಫೇಮಸ್ ಅಂತ ನೋಡ್ತೀವಿ. ಇಟ್ ಈಸ್ ಕರೆಂಟ್ಲಿ ಎ ವರ್ಲ್ಡ್ ಹೆರಿಟೇಜ್ ಸೈಟ್ ಆಲ್ಸೋ ಅಂತ ನೋಡ್ಬೋದು. ಯುನೆಸ್ಕೋ ಸಂಸ್ಥೆ ಈ ಒಂದು ಸಾಂಚಿ ಸ್ತೂಪವನ್ನು ಪರಿಗಣಿಸಿ ಐತಿಹಾಸಿಕ ಮಹತ್ವವನ್ನು ಸಂರಕ್ಷಣೆ ಮಾಡುವ ಉದ್ದೇಶದಿಂದ ಇದನ್ನು ಏನಂತ ಗುರುತಿಸಿದ್ದಾರೆ, ವಿಶ್ವ ಪರಂಪರಾ ತಾಣ ಅಂತೇಳಿ ಗುರುತಿಸಿದ್ದಾರೆ ಅಂತ ನೋಡ್ತೀವಿ. ಹಾಗಾಗಿ ಈ ಒಂದು ಸಾಂಚಿ ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ನೆಕ್ಸ್ಟ್ ಒಂದು ನೋಡಿ, ಪುರುಷಪುರ ಅಥವಾ ಪೇಶಾವರ್ ಅಂತ ನೋಡ್ತೀವಿ. ಈ ಪುರುಷಪುರ ಅಥವಾ ಪೇಶಾವರ ಅನ್ನೋ ಒಂದು ಪ್ರದೇಶವನ್ನು ನಾವು ನೋಡೋದೇ ಆದರೆ ಇಲ್ಲಿ ವಿಶೇಷವಾಗಿ ನೋಡುವಂತಹ ಒಂದು ಇದು ಅಂದರೆ ನೋಡಿ, ಇದು ಪ್ರೆಸೆಂಟ್ಲಿ ಪಾಕಿಸ್ತಾನದಲ್ಲಿ ಇದೆ. ಮೊದಲು ಭಾರತವನ್ನು ಒಳಗೊಂಡಿತ್ತು, ಅದು ಈಗ ಪಾಕಿಸ್ತಾನದಲ್ಲಿ ಇದೆ ಅಂತ ನಾವು ನೋಡ್ತೀವಿ. ಆದರೂ ಸಹ ಪುರುಷಪುರ ಪೇಶಾವರ್ ಅನ್ನೋ ಒಂದು ಹೆಸರನ್ನು ಸಹ ಹೊಂದಿದೆ ಅಂತ ನೋಡ್ತೀವಿ. ಈ ಪುರುಷಪುರ ಅಥವಾ ಪೇಶಾವರ್ ಅಂತ ಕರೆಯುವಂತಹ ಇದು ಕುಶಾನರ ಕಾಲದ ಕಾನಿಷ್ಕನಿಂದ ನಿರ್ಮಾಣವಾದಂತಹ ನಗರ. ಅಲ್ಲದೆ ಕುಶಾನರ ಒಂದು ಕಾನಿಷ್ಕನು ಇದನ್ನು ತನ್ನ ರಾಜಧಾನಿಯಾಗಿ ಸಹ ಇದನ್ನು ನಿರ್ಮಾಣ ಮಾಡಿಕೊಂಡ ಅಂತ ನಾವು ನೋಡ್ತೀವಿ. ಅಲ್ಲದೆ ಈ ಒಂದು ಪೇಶಾವರನ್ನು ನೋಡಿದಾಗ ಅಲ್ಲಿನ ರಾಜಕೀಯ ಅಂದರೆ ಎಸ್ಪೆಷಲಿ ಕುಶಾನರಿಗೆ ಸಂಬಂಧಿಸಿದ ರಾಜಕೀಯ ಇತಿಹಾಸವನ್ನು ತಿಳ್ಕೊಬೋದು, ಧಾರ್ಮಿಕ ವಿಚಾರಗಳು ಅರ್ಥ ಮಾಡ್ಕೊಳ್ಬೋದು. ಅಲ್ಲದೆ ಇದೊಂದು ಪ್ರಾಚೀನ ಕಾಲದ ವ್ಯಾಪಾರಿ ಕೇಂದ್ರವಾಗಿತ್ತು, ವ್ಯಾಪಾರ ಚಟುವಟಿಕೆಗಳ ಒಂದು ಕೇಂದ್ರ ಬಿಂದುವಾಗಿತ್ತು ಅಂತಲೂ ನಾವು ನೋಡ್ಬೋದು. ಅಲ್ಲದೆ ಹಲವಾರು ಒಂದು ಕುರುಹುಗಳ ಆಧಾರದ ಮೇರೆಗೆ ಇದು ಬೌದ್ಧ ಕೇಂದ್ರವಾಗಿತ್ತು ಅಂತಲೂ ಗುರುತಿಸಬಹುದು. ಯಾಕೆ ಅಂದರೆ ಈ ಒಂದು ಪೇಶಾವರ್ನಲ್ಲಿ ಕೆಲವೊಂದು ಬೌದ್ಧ ವಿಹಾರಗಳು ಸಿಕ್ಕಿದಾವೆ. ಆ ವಿಹಾರಗಳನ್ನು ನೋಡಿದಾಗ ನಮಗೆ ಬೌದ್ಧ ಕೇಂದ್ರ ಅಂತ ಅರ್ಥ ಆಗುತ್ತೆ. ಅಲ್ಲದೆ ಇಲ್ಲಿ ಇನ್ನೊಂದು ವಿಶೇಷತೆ ನೋಡ್ತೀವಿ, ಗಾಂಧಾರ ಆರ್ಟ್, ಗಾಂಧಾರ ಕಲೆ ಅಂತ.
ಬುದ್ಧನನ್ನ ವೈಭವೀಕರಿಸಿ ನಿರ್ಮಾಣವಾದಂತಹ ಇಂಡೋ ಗ್ರೀಕ್ ಶೈಲಿಯಾದಂತಹ ಗಾಂಧಾರ ಕಲೆಯನ್ನ ನಿರ್ಮಾಣ ಅಥವಾ ಅದರ ಕೇಂದ್ರ ಬಿಂದು ಪೇಶಾವರ್ ಅಂತ ನೋಡ್ತೀವಿ. ಹಾಗಾಗಿ ಪೇಶಾವರ್ ಇನ್ ಪ್ರೆಸೆಂಟ್ ಡೇ ಪಾಕಿಸ್ತಾನ್, ಇಟ್ ವಾಸ್ ದ ಕ್ಯಾಪಿಟಲ್ ಆಫ್ ದ ಕುಶಾನ as during the time of Kanishka. Kanishka built a large tower here. It is also a center of Gandhara art ಅಂತ ನೋಡ್ತೀವಿ. ನೋಡಿ ಮತ್ತೊಮ್ಮೆ ನೋಡ್ಕೊಳ್ಳಿ, ಪುರುಷಪುರ ಅಂತಂದ್ರೆ ಎಲ್ಲಿದೆ? ಪ್ರಸ್ತುತ ಪಾಕಿಸ್ತಾನದಲ್ಲಿದೆ. ಪುರುಷಪುರ ಕೇಳಿದಾಗ ನೀವು ಮಿಸ್ ಮಾಡದೆ ನೀಟಾಗಿ ಗುರುತಿಸಬೇಕಾಗುತ್ತೆ. ಇದು ಪುರುಷಪುರ ಅಥವಾ ಪೇಶಾವರ್, ಯಾವ್ದು ಕೇಳಿದ್ರು ಇದು ಒಂದೇ ಆನ್ಸರ್ ಬರೀಬೇಕಾಗುತ್ತೆ. ನೆಕ್ಸ್ಟ್ ಒಂದು ನೋಡಿ, ನಳಂದ ಅಂತ ನೋಡ್ತೀವಿ. ನಳಂದದ ವಿಶೇಷತೆ ಏನು ಅಂತ ನೋಡೋದೇ ಆದ್ರೆ ಇದಂತೂ ಇನ್ನೊಂದು ರೀತಿಯಲ್ಲಿ ನಳಂದ ಭಾರತದಲ್ಲೇ ಒಂದು ವಿಶೇಷವಾದಂತಹ ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂತಹ ಒಂದು ಪ್ರದೇಶ. ಯಾವ ರೀತಿ ಅಂತ ನೋಡೋದೇ ಆದ್ರೆ ನಳಂದ ಬಿಹಾರದಲ್ಲಿ ಇದೆ. ಈ ಬಿಹಾರದಲ್ಲಿರುವಂತಹ ನಳಂದವನ್ನ ಗುಪ್ತರ ರಾಜನಾದಂತಹ ಒಂದನೇ ಕುಮಾರಗುಪ್ತ ಇಲ್ಲಿ ಒಂದು ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಿದ್ರು. ಕ್ರಿಸ್ತಶಕ 5ನೇ ಶತಮಾನದಲ್ಲಿ. ಕ್ರಿಸ್ತಶಕ 5ನೇ ಶತಮಾನದಲ್ಲಿ ಕುಮಾರಗುಪ್ತನಿಂದ, ಗುಪ್ತರ ರಾಜನಾದಂತಹ 1ನೇ ಕುಮಾರಗುಪ್ತ ಒಂದು ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡ್ದ. ಆದರೆ ಈ ವಿಶ್ವವಿದ್ಯಾಲಯದ ಒಂದು ಉಸ್ತುವಾರಿಯನ್ನ ನಿರ್ವಹಣೆ ಮಾಡೋದಕ್ಕಾಗಿ ಹರ್ಷವರ್ಧನ ತನ್ನ ಆಳ್ವಿಕಾ ಅವಧಿಯಲ್ಲಿ 100 ಹಳ್ಳಿಗಳನ್ನ ದಾನ ಅಥವಾ ದತ್ತಿಯಾಗಿ ನೀಡಿದ್ದ. ವಿಶ್ವವಿದ್ಯಾಲಯಕ್ಕೆ ದಾನ ಅಥವಾ ದತ್ತಿಯಾಗಿ ನೀಡಿದ್ದ ಅಂತ ನಾವು ನೋಡ್ತೀವಿ. ಅಲ್ಲದೆ ಇಲ್ಲಿ ವಿದೇಶಗಳಲ್ಲಿ ಇದ್ದಂತಹ ಕೆಲವು ಆಸಕ್ತ ವಿದ್ಯಾರ್ಥಿಗಳು ಇಲ್ಲಿ ಬಂದು ವಿದ್ಯಾರ್ಥಿಯಾಗಿ ತನ್ನ ಒಂದು ಪ್ರವೇಶವನ್ನ ಪಡಿತಾ ಇದ್ರು. ಈ ಒಂದು ವಿಶ್ವವಿದ್ಯಾಲಯದ ಪ್ರವೇಶವನ್ನ ಪಡ್ಕೊಳ್ಬೇಕಾದ್ರೆ ಸುಮ್ಮನೆ ಈಸಿಯಾಗಿ ಆಗ್ತಾ ಇರಲಿಲ್ಲ. ಈ ಒಂದು ಪ್ರವೇಶ ಪರೀಕ್ಷೆಯನ್ನ ಸಹ ತಗೋಬೇಕಾಗಿತ್ತು. ಪ್ರವೇಶ ಪರೀಕ್ಷೆಯಲ್ಲಿ ಪಾಸ್ ಆದವ್ರು ಮಾತ್ರ ಇಲ್ಲಿ ವಿದ್ಯಾರ್ಥಿಯಾಗಿ ಸೇರ್ಪಡೆ ಆಗೋದಕ್ಕೆ ಅವಕಾಶ ಇತ್ತು. ಅಂತಹ ಒಂದು ಪ್ರವೇಶ ಪರೀಕ್ಷೆಯನ್ನ ತೆಗೆದುಕೊಂಡು ತೇರ್ಗಡೆ ಆಗಿ ಹುಯೆನ್ ಸಾಂಗು ಏನ್ ಮಾಡಿದ್ರು, ಇಲ್ಲಿ ಶಿಕ್ಷಣವನ್ನ ಪಡೆಯೋದಕ್ಕೆ ಎಲಿಜಿಬಿಲಿಟಿಯನ್ನ ತಗೊಂಡಿದ್ದನ್ನ ನಾವು ಗಮನಿಸಬಹುದು ಅಂತ ನಾವು ನೋಡ್ತೀವಿ. ಅದೇ ಹಾಗಾಗಿ ದೇಶ ವಿದೇಶಗಳಿಂದ ಏನ್ ಮಾಡ್ತಾ ಇದ್ರು, ವಿದ್ಯಾರ್ಥಿಗಳು ಬರ್ತಾ ಇದ್ರು. ಇಲ್ಲಿ ಬೌದ್ಧ ವಿಶ್ವವಿದ್ಯಾಲಯ ಅಂತಾನೆ ಇದನ್ನ ಪರಿಗಣಿಸಲ್ಪಟ್ಟಿದ್ರು. ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ ವಿಚಾರಗಳನ್ನ ಇಲ್ಲಿ ಬೋಧಿಸ್ತಾ ಇದ್ರು. ಚೀನಿ ಯಾತ್ರಿಕನಾದಂತಹ ಹುಯೆನ್ ಸಾಂಗ್ ಇಲ್ಲಿನ ವಿದ್ಯಾರ್ಥಿ ಆಗಿದ್ದ ಅಂತ ನಾವು ನೋಡ್ತೀವಿ. ಹಾಗಾಗಿ located in Bihar, it was a international university in ancient times. It was Buddhist educational center. ಹುಯೆನ್ ಸಾಂಗ್ was a student of this university ಅಂತ ನೋಡ್ತೀವಿ. ಹಾಗಾದ್ರೆ ನಳಂದ ಎಲ್ಲಿದೆ? ಬಿಹಾರದಲ್ಲಿ ಇದೆ. ನಳಂದ ಬಿಹಾರದಲ್ಲಿ ಇದೆ ಅಂತ ನಾವು ನೋಡ್ತೀವಿ. ಈ ಒಂದು ನಳಂದ ಬಿಹಾರದಲ್ಲಿ ಇದೆ. ನೆಕ್ಸ್ಟ್ ಒಂದು ನೋಡಿ, ಮಾಸ್ಕಿ ಅಂತ ನೋಡ್ತೀವಿ. ಈ ಮಾಸ್ಕಿ ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿದೆ. ಇದು ಅಶೋಕನ ಒಂದು ಗುಣಗಾನ ಮಾಡಿದಂತಹ ಒಂದು ಶಾಸನ ಇಲ್ಲಿ ಸಿಕ್ಕಿದೆ. ಎಸ್ಪೆಷಲಿ ಈ ಶಾಸನದಲ್ಲಿ ದೇವನ ಪ್ರಿಯ ಮತ್ತು ಪ್ರಿಯದರ್ಶಿನಿ ಅನ್ನೋ ಒಂದು ಬಿರುದುಗಳನ್ನ ಅಶೋಕ ಹೊಂದಿದ್ದ ಅನ್ನೋ ಒಂದು ವಿಚಾರ ನಮಗೆ ತಿಳಿಯಲ್ಪಡ್ತು. ಹಾಗಾದ್ರೆ ಇದುವರೆಗೂ ನಮ್ಗೆ ಗೊತ್ತಿರ್ಲಿಲ್ವಾ ಅನ್ನೋದೇ ಆದ್ರೆ ಇಲ್ಲ. ಪ್ರಾಚೀನ ಕಾಲದಲ್ಲಿ ದೇವನ ಪ್ರಿಯ ಮತ್ತು ಪ್ರಿಯದರ್ಶಿನಿ ಅನ್ನೋ ಇಬ್ರು ರಾಜರಿದ್ರು. ಈ ಇಬ್ರು ರಾಜರು ಅಶೋಕನ ಕಾಲಘಟ್ಟದ ಸಮಕಾಲೀನ ರಾಜರಾಗಿದ್ರು ಅನ್ನೋ ಒಂದು ವಿಚಾರಗಳನ್ನ ನಾವು ಅಧ್ಯಯನ ಮಾಡ್ಕೊಂಡು ಬರ್ತಾ ಇದ್ವಿ. ಆದ್ರೆ ಮಸ್ಕಿಯಲ್ಲಿ ಸಿಕ್ಕಂತಹ ಒಂದು ಶಾಸನದಲ್ಲಿ ದೇವನ ಪ್ರಿಯ ಮತ್ತು ಅಶೋಕನ ಒಂದು ಮತ್ತೊಂದು ಬಿರುದಾದಂತಹ ಪ್ರಿಯದರ್ಶಿನಿ ಅನ್ನೋದು ಅಶೋಕನ ಬಿರುದುಗಳು ಅನ್ನೋ ಒಂದು ವಾಸ್ತವ ವಿಚಾರವನ್ನ ಅಲ್ಲಿ ಉಲ್ಲೇಖಿಸಲ್ಪಟ್ಟಿತ್ತು. ಹಾಗಾಗಿ ದೇವನ ಪ್ರಿಯ ಮತ್ತು ಪ್ರಿಯದರ್ಶಿನಿ ಅನ್ನೋದು ಅಶೋಕನ ಬಿರುದುಗಳಾಗಿತ್ತು ಅನ್ನೋದು ಅಲ್ಲಿ ಒಂದು ಸ್ಪಷ್ಟತೆ ಸಿಕ್ತು. ದೇವನ ಪ್ರಿಯ ಅಂತಂದ್ರೆ ಈ ಒಂದು ದೇವರಿಗೆ ಪ್ರಿಯನಾದವನ ಅಂತ, ಹಾಗೇನೆ ಪ್ರಿಯದರ್ಶಿನಿ ಅಂದ್ರೆ ಪ್ರಜೆಗಳಿಗೂ ಪ್ರಿಯನಾದವನು ಅಂತ, ದೇವರಿಗೂ ಮತ್ತು ಪ್ರಜೆಗಳಿಗೂ ಪ್ರಿಯನಾದವನು ಅಂತ. ಯಾಕೆ ಅಂದ್ರೆ ಅಶೋಕನ ಒಂದು ವೆಲ್ಫೇರ್ ಸ್ಟೇಟ್ ಅನ್ನ ನೋಡಿದಾಗ ಅಶೋಕ ಮತ್ತು ಪ್ರಜೆಗಳ ನಡುವಿನ ಅವಿನಾಭಾವ ಸಂಬಂಧಗಳನ್ನ ಮತ್ತೆ ಅವರ ಒಂದು ಯೋಗಕ್ಷೇಮದ ಜವಾಬ್ದಾರಿಯನ್ನ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಓಕೆನಾ? ಇದು ಮಾಸ್ಕಿ, ಇದು ಕರ್ನಾಟಕದ ಒಂದು ರಾಯಚೂರು ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅಂತ ನಾವು ನೋಡ್ತೀವಿ. ಮಾಸ್ಕಿಯನ್ನ ದಿಸ್ ಇಸ್ located in the Raichur district of Karnataka. An Ashoka edict was found here. There, which
displayed the belief and that Ashoka's contemporaries were Devanapriya and Priyadarshini and led to the fact that Ashoka himself had the titles Devanapriya and Priyadarshini ಅಂತ ಅದು ಅವನ ಬಿರುದುಗಳು ಅನ್ನೋದು ಗೊತ್ತಾಯಿತು. ಓಕೆನಾ. ಮಾಸ್ಕಿ ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿದೆ. ಇಲ್ಲಿ ಬರುತ್ತೆ ನೋಡಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್ ನೋಡಿ, ಸೋಪಾರ. ಈ ಸೋಪಾರ ಅನ್ನೋದು ಪ್ರಾಚೀನ ಕಾಲದ ಒಂದು ನಗರ ಕೇಂದ್ರ ಅಂತ ಕೇಳಿದ್ದೀವಿ. ಆದರೆ ಎಲ್ಲಿದೆ ಇದು ಅಂತ ನೋಡೋದೇ ಆದರೆ ಸೋಪಾರ ಅನ್ನೋದು ಮಹಾರಾಷ್ಟ್ರದಲ್ಲಿ ಇದೆ. ಈ ಸೋಪಾರ ಅನ್ನೋದು ಮಹಾರಾಷ್ಟ್ರದಲ್ಲಿದೆ ಮತ್ತು ಬಾಂಬೆಗೆ ತುಂಬ ಹತ್ತಿರದಲ್ಲಿರುವಂತಹ ಒಂದು ಪ್ರದೇಶ. ಈ ಒಂದು ಪ್ರದೇಶ ಏನಪ್ಪ ಅಂದರೆ ಇದಕ್ಕೆ ಮತ್ತೊಂದು ಹೆಸರನ್ನು ಕರೀತಾರೆ ಸೂರ್ಪರಕ ಅಂತ ಕರೀತಾರೆ. ಸೂರ್ಪರಕ ಅಂತ ಇದನ್ನು ಕರೀತಾರೆ. ಪ್ರಾಚೀನ ಬಂದರು ಪ್ರದೇಶ. ಆದರೆ ಪ್ರಾಚೀನ ಕಾಲದಲ್ಲಿ ವಿದೇಶಿ ವ್ಯಾಪಾರ ನಡೀತಾ ಇತ್ತು ಸೋಪಾರ ಬಂದರಿನ ಮೂಲಕ. ಹಾಗಾಗಿ ಇದನ್ನು ಬಂದರು ಪ್ರದೇಶ, ರೇವು ಪಟ್ಟಣ, ವಾಣಿಜ್ಯ ಕೇಂದ್ರ ಅಂತೆಲ್ಲನೂ ಗುರುತಿಸ್ತೀವಿ. ಇದರ ಜೊತೆಗೆ ಸೋಪಾರದಲ್ಲಿ ಒಂದು ಶಿಲಾಶಾಸನ ಸಿಕ್ಕಿದೆ. ಶಾಸನ ಅಂದಿದ ತಕ್ಷಣ ನಮ್ಗೆ ಅರ್ಥ ಆಗಬೇಕು, ಶಿಲಾಶಾಸನಗಳ ಪಿತಾಮಹನಾದಂತಹ ಅಶೋಕನ ಶಾಸನ ಸೋಪಾರದಲ್ಲೂ ಸಹ ಸಿಕ್ಕಿದೆ. ಹಾಗಾಗಿ ಈ ಸೋಪಾರದಲ್ಲಿ ಸಿಕ್ಕಿರುವಂತಹ ಶಾಸನದಿಂದ ನಮಗೆ ಅರ್ಥ ಆಗುತ್ತೆ ಸೋಪಾರ ಅನ್ನೋದು ಒಂದು ಬೌದ್ಧ ಕೇಂದ್ರವೂ ಆಗಿತ್ತು. ಕೇವಲ ಬಂದರು ಪ್ರದೇಶ, ರೇವು ಪಟ್ಟಣ, ವಾಣಿಜ್ಯ ನಗರ ಆಗಿರಲಿಲ್ಲ, ಅದರ ಜೊತೆಗೆ ಬೌದ್ಧ ಕೇಂದ್ರವಾಗಿತ್ತು, ಬೌದ್ಧ ಧರ್ಮೀಯರ ಪವಿತ್ರ ಸ್ಥಳವಾಗಿತ್ತು ಅನ್ನೋದು ಅರ್ಥ ಆಗುತ್ತೆ. ಹಾಗಾಗಿ ಸೋಪಾರ ಇಲ್ಲಿ ಬರುತ್ತೆ ನೋಡಿ, ಮಹಾರಾಷ್ಟ್ರದಲ್ಲಿ ಬರುತ್ತೆ. ಬಾಂಬೆಗೆ ತುಂಬ ನಿಯರ್ ಬೈ ಇರೋದನ್ನು ನಾವು ನೋಡ್ತೀವಿ. ಸೋಪಾರ ಅಂತ located near Bombay in Maharashtra, a famous port area in ancient India. The port town was the commercial center also ಅಂತ ನಾವು ನೋಡ್ತೀವಿ. ಇದು ಸೋಪಾರ. ಓಕೆನಾ. ನೆಕ್ಸ್ಟ್ ಒನ್ ನೋಡಿ, ಕಾವೇರಿ ಪಟ್ಟಣ ಅಂತ ನೋಡ್ತೀವಿ. ಈ ಕಾವೇರಿ ಪಟ್ಟಣ ತಮಿಳುನಾಡಲ್ಲಿ ಇದೆ. ಇದನ್ನ ಕಾವೇರಿ ಪಟ್ಟಣ ಅಂತ ಕರೀತಾರೆ, ಚೋಳ ಪಟ್ಟಣ ಅಂತ ಕರೀತಾರೆ, ಪಂಪುಹಾರ ಅಂತ ಕರೀತಾರೆ, ಪುಂಪಾರ್ ಅಂತ ಕರೀತಾರೆ. ಓಕೆನಾ. ಹೀಗೆ ಪುಹಾರ್ ಅಂತ ಕರೀತಾರೆ, ಪಂಪೋಹಾರ ಅಂತ ಕರೀತಾರೆ, ಚೋಳಪಟ್ಟಣ ಅಂತ ಕರೀತಾರೆ, ಕಾವೇರಿ ಪಟ್ಟಣ ಅಂತ ಕರೀತಾರೆ. ಹೀಗೆ ಹಲವಾರು ಹೆಸರುಗಳಿಂದ ಕರೆಯುವಂತಹ ಕಾವೇರಿ ಪಟ್ಟಣ ತಮಿಳುನಾಡಿನಲ್ಲಿದೆ. ಇದು ಸಂಗಮ ಯುಗದ ಚೋಳರ ರಾಜಧಾನಿ ಆಗಿತ್ತು. ಸಂಗಮ ಯುಗದ ಚೋಳರ ಆರಂಭದ ರಾಜಧಾನಿ ಆಗಿತ್ತು. ಅಲ್ಲದೆ ಇದೊಂದು ಬಂದರು ಪ್ರದೇಶವಾಗಿತ್ತು ಕಾವೇರಿ ಪಟ್ಟಣ. ಈ ನಗರದಲ್ಲಿ ಏನಪ್ಪಾ ಅಂದರೆ ಇನ್ನೊಂದು ಪ್ರಾಚೀನ ಕಾಲದ ಬಂದರಾಗಿತ್ತು, ವ್ಯಾಪಾರಿ ಕೇಂದ್ರವಾಗಿತ್ತು. ಓಕೆ. ಆದರೆ ಬಂದರು ಅಂದಿದ ತಕ್ಷಣ ನಮಗೆ ಇನ್ನೊಂದು ಅರ್ಥ ಆಗಬೇಕು, ವಿದೇಶಗಳೊಂದಿಗೆ ವ್ಯಾಪಾರ ಸಂಬಂಧಗಳನ್ನು ಹೊಂದಿತ್ತು. ಈ ವಿದೇಶಗಳೊಂದಿಗೆ ವ್ಯಾಪಾರಿ ಸಂಬಂಧವನ್ನು ಹೊಂದಿದಂತಹ ಕಾವೇರಿ ಪಟ್ಟಣ ಪ್ರಾಚೀನ ಕಾಲದಲ್ಲಿ ಯಾವ ರೀತಿ ವಿದೇಶಗಳೊಂದಿಗೆ ನಮ್ಮ ವಸ್ತುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ರವಾನಿಸೋದಕ್ಕೆ, ಎಸ್ಪೆಷಲಿ ವಿದೇಶಿ ವ್ಯಾಪಾರಿ ಸಂಪರ್ಕವನ್ನು ಹೊಂದೋದಕ್ಕೆ ಇದೊಂದು ಬಂದರು ಪ್ರದೇಶವಾಗಿತ್ತು ಅಂತ ನೋಡ್ತೀವಿ. ಹಾಗಾಗಿ ಕಾವೇರಿ ಪಟ್ಟಣ ಲೊಕೇಟೆಡ್ ಇನ್ ತಮಿಳುನಾಡು, known as Pampuhara. It was the early capital of the Cholas. It was the port and trading center in ancient times ಅಂತ ನೋಡ್ತೀವಿ. ಓಕೆನಾ. ಇದು ಎಲ್ಲಿ ಬರುತ್ತೆ ಕಾವೇರಿ ಪಟ್ಟಣ? ಇಲ್ಲಿ ಬರುತ್ತೆ. ಕಾವೇರಿ ಪಟ್ಟಣ ತಮಿಳುನಾಡಲ್ಲಿ ಇದೆ. ಓಕೆನಾ. ನೋಡಿ ಮತ್ತೊಮ್ಮೆ ನೋಡ್ಕೊಳ್ಳಿ, ಕಾವೇರಿ ಪಟ್ಟಣಂ ಅಂತ ನೋಡ್ತೀವಿ. ಓಕೆ. ನೆಕ್ಸ್ಟ್ ಒನ್ ನೋಡಿ, ಕಂಚಿ ಅಂತ ನೋಡ್ತೀವಿ. ಈ ಕಂಚಿಯನ್ನು ಕಾಂಚೀಪುರಂ ಅಂತ ಕರೀತಾರೆ. ಇದು ತಮಿಳುನಾಡಿನಲ್ಲಿದೆ. ನೋಡ್ಕೊಳ್ಳಿ, ತಮಿಳುನಾಡಿನಲ್ಲಿದೆ ಕಂಚಿ ಅಥವಾ ಕಾಂಚೀಪುರಂ ಅಂತ ಕರೀತಾರೆ. ಕಂಚಿ ಪಲ್ಲವರ ರಾಜಧಾನಿ ಆಗಿತ್ತು. ಅಲ್ಲದೆ ಇದೊಂದು ತಮಿಳುನಾಡಿನ ಪವಿತ್ರವಾದಂತಹ ಪ್ರಖ್ಯಾತವಾದಂತಹ ಧಾರ್ಮಿಕ ಸ್ಥಳ. ಇಲ್ಲಿ 108 ದೇವಾಲಯಗಳು ಅಲ್ಲ 1008 ದೇವಾಲಯಗಳು ಇತ್ತಂತೆ. 1008 ದೇವಾಲಯಗಳು ನಿರ್ಮಾಣವಾಗಿದ್ದಾವೆ. ಇದನ್ನ 3 ಭಾಗಗಳಾಗಿ ಮಾಡ್ತಾರೆ. ದೊಡ್ಡ ಕಂಚಿ, ಚಿಕ್ಕ ಕಂಚಿ ಮತ್ತೆ ಜೀನ ಕಂಚಿ ಅಂತ ಕರೀತಾರೆ. ದೊಡ್ಡ ಕಂಚಿಯನ್ನ ಶಿವ ಕಂಚಿ ಅಂತ ಕರೀತಾರೆ. ಚಿಕ್ಕ ಕಂಚಿಯನ್ನ ವಿಷ್ಣು ಕಂಚಿ ಅಂತ ಕರೀತಾರೆ. ಜೀನ ಕಂಚಿ ಅಂದರೆ ಜಿನಾಲಯಗಳನ್ನು, ಜೈನ ಧರ್ಮೀಯರ ಪ್ರಾರ್ಥನಾ ಒಂದು ಸ್ಥಳಗಳಿರುವಂತಹ ಜಿನಾಲಯಗಳನ್ನು ಹೊಂದಿರುವಂತಹ ಪ್ರದೇಶವನ್ನು ಜಿನಾಲಯ ಅಥವಾ ಜೈನ ಕಂಚಿ ಅಂತಲೂ ಇಲ್ಲಿ ಕರೆಯೋದನ್ನ ನೋಡ್ತೀವಿ. ಒಟ್ಟಾರೆ 1008 ದೇವಾಲಯಗಳು ಇದ್ದಾವೆ. ಅಂತಹ ದೇವಾಲಯಗಳಲ್ಲಿ ಕೆಲವೊಂದನ್ನು ನಾವು ಪರಿಚಯ ಮಾಡ್ಕೊಳ್ಳೋದೇ ಆದರೆ ವಿಶೇಷವಾಗಿ ನಾವು ನೋಡ್ತೀವಿ. ಈ ಒಂದು ಏಕಾಂಬರ ದೇವಾಲಯ, ಕಂಚಿ ಕಾಮಾಕ್ಷಿ ದೇವಾಲಯ ಅಂತ ನೋಡ್ತೀವಿ.
ಕೈಲಾಸನಾಥ ದೇವಾಲಯ ಅಂತ ನೋಡ್ತೀವಿ, ಹಾಗೆ ಪುಣ್ಯಕೋಟೇಶ್ವರ ದೇವಾಲಯ ಅಂತ ನೋಡ್ತೀವಿ, ಅರುಳಾಳ ಪೆರುಮಾಳ್ ದೇವಾಲಯ ಅಂತ ಕರಿತೀವಿ, ತ್ರೈಲೋಕನಾಥ ದೇವಾಲಯ ಅಂತ ನೋಡ್ತೀವಿ. ಹೀಗೆ ಈ ವಿಷ್ಣು ದೇವಾಲಯಗಳು ಇದ್ದಾವೆ, ಶಿವ ದೇವಾಲಯಗಳು ಇದ್ದಾವೆ, ಜಿನಾಲಯಗಳು ಇದ್ದಾವೆ. ಓಕೆನಾ? ಹಾಗಾಗಿ ಈ ಒಂದು ಕಂಚಿ ಮತ್ತೊಂದು ವಿಶೇಷವಾದಂತಹ ಐತಿಹಾಸಿಕ ಮಹತ್ವವನ್ನು ಹೊಂದಿದೆ. ಲೊಕೇಟೆಡ್ ಇನ್ ತಮಿಳುನಾಡು, ಕ್ಯಾಪಿಟಲ್ ಆಫ್ ದ ಪಲ್ಲವಾಸ್ ಅಂತ ನೋಡ್ತೀವಿ. ಫೇಮಸ್ ಎಜುಕೇಷನಲ್ ಸೆಂಟರ್ ಇನ್ ಏನ್ಷಿಯಂಟ್ ಟೈಮ್ಸ್, ಇದು ಪ್ರಾಚೀನ ಕಾಲದ ವಿದ್ಯಾ ಕೇಂದ್ರವಾಗಿತ್ತು. ದೇರ್ ಆರ್ ಸೆವೆರಲ್ ಟೆಂಪಲ್ಸ್ ಇನ್ ದಿ ದ್ರಾವಿಡಿಯನ್ ಸ್ಟೈಲ್, ದ್ರಾವಿಡ, ನಾಗರ, ದ್ರಾವಿಡ, ಶೈವ, ಇದು ವೈಷ್ಣವ, ಈ ಒಂದು ಶಿವ ಪಂಥ ಅಂತ ಏನು ನೋಡ್ತೀವೋ ಅಥವಾ ವೈಷ್ಣವ ಪಂಥ ಅಂತ ಏನು ನೋಡ್ತೀವೋ, ಈ ಶಿವ ಇರ್ಬೋದು, ವೈಷ್ಣವ ದೇವಾಲಯಗಳನ್ನು ವಿಶೇಷವಾಗಿ ನಾವು ನೋಡಿದ್ದು ನಾಗರ ಸ್ಟೈಲಲ್ಲ, ವೇಸರ ಶೈಲಿಯಲ್ಲ, ದ್ರಾವಿಡ ಒಂದು ಶೈಲಿ ಅಂತ ನೋಡ್ತೀವಿ. ಓಕೆನಾ? ಹಾಗೆಯೇ ಕೈಲಾಸನಾಥ ದೇವಾಲಯ ಅಂತ ನೋಡ್ತೀವಿ, ಕಾಮಕೋಟಿ ದೇವಾಲಯ ಅಂತ ನೋಡ್ತೀವಿ. ಓಕೆನಾ? ಇದು ಕಂಚಿ. ಓಕೆನಾ? ನೆಕ್ಸ್ಟ್ ಒನ್ ನೋಡಿ, ಮಹಾಬಲಿಪುರಂ ಅಂತ ನೋಡ್ತೀವಿ. ಈ ಮಹಾಬಲಿಪುರಂ ತಮಿಳುನಾಡಿನಲ್ಲಿದೆ. ಈ ತಮಿಳುನಾಡಲ್ಲಿರುವಂತಹ ಮಹಾಬಲಿಪುರಂನ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತಂದರೆ ನೋಡಿ, ಇದು ಪಲ್ಲವರ ಕಲೆ ಮತ್ತು ವಾಸ್ತುಶಿಲ್ಪದ ತವರು ಮನೆ ಆಗಿದೆ ಅಂತ ನೋಡ್ತೀವಿ. ಪಲ್ಲವರ ಕಲೆ ಮತ್ತು ವಾಸ್ತುಶಿಲ್ಪದ ತವರು ಮನೆ ಆಗಿದೆ. ಚೆನ್ನೈನಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿರುವಂತಹ ಮಹಾಬಲಿಪುರಮು ಪಲ್ಲವರ ರಾಜನಾದಂತಹ ನರಸಿಂಹವರ್ಮ ಇದನ್ನು ನಿರ್ಮಾಣ ಮಾಡ್ದ. ಈ ಶಿಲ್ಪಕಲೆಯಲ್ಲಿ ವಿಶೇಷವಾದಂತಹ ಕಲ್ಲಿನ ಶಿಲಾ ರಥಗಳನ್ನು ನೋಡ್ತೀವಿ. ಪಂಚ ಪಾಂಡವರನ್ನ ಒಳಗೊಂಡಂತಹ ಒಂದು ಶಿಲಾರಥಗಳನ್ನು ಕಾಣಬಹುದು. ಹಾಗೆಯೇ ಈ ಒಂದು ವಿಶೇಷವಾದಂತಹ ಒಂದು ವಾಸ್ತುಶೈಲಿ, ಪಲ್ಲವರಿಗೆ ಸಂಬಂಧಿಸಿದ ಹಾಗೆ ವಾಸ್ತುಶೈಲಿಯನ್ನು ನಾವು ಕಾಣ್ಬೋದು ಅಂತ ನೋಡ್ತೀವಿ. ಧರ್ಮರಾಯ ರಥ, ಭೀಮರಥ, ಅರ್ಜುನ ರಥ, ನಕುಲ ಸಹದೇವ ರಥಗಳನ್ನು, ದ್ರೌಪದಿ ರಥವನ್ನು, ಗಣೇಶ ರಥವನ್ನು, ಒಳೆಯರ್ ಹುಟ್ಟಿ ರಥವನ್ನು, ಹೀಗೆ ಕಲ್ಲಿನ ರಥಗಳನ್ನು ನಾವು ಕಾಣ್ಬೋದು. ಹಾಗೆಯೇ ಇನ್ನೂ ಹಲವಾರು ದೇವಾಲಯಗಳನ್ನು ಕಾಣ್ಬೋದು. ವಿಶೇಷವಾಗಿ ಇಲ್ಲಿ ಕಡಲ ತೀರದ ದೇವಾಲಯ ವಿಶೇಷವಾದದ್ದು ಅಂತ ನಾವು ನೋಡ್ತೀವಿ. ಒಟ್ಟಾರೆ ಪಲ್ಲವರ ಕಲೆ ಮತ್ತು ವಾಸ್ತುಶಿಲ್ಪದ ಒಂದು ಕಲಾ ಕೇಂದ್ರವಾಗಿತ್ತು ಅಂತ ನೋಡ್ತೀವಿ. ಲೊಕೇಟೆಡ್ ಇನ್ ತಮಿಳುನಾಡು, ಇಟ್ ಈಸ್ ಎ ಸೆಂಟರ್ ಆಫ್ ಪಲ್ಲವ ಆರ್ಟ್ಸ್. ಓಕೆನಾ? ಇದು ಮಹಾಬಲಿಪುರಮು ಇಲ್ಲಿದೆ. ಇದು ಸಾಂಚಿ, ಸೋಫಾರ, ನಳಂದ, ಮಾಸ್ಕಿ, ಮಹಾಬಲಿಪುರಮು, ಕಂಚಿ ಇವುಗಳನ್ನು ಇಲ್ಲಿ ನೋಡ್ಬೋದು. ಓಕೆನಾ? ಥ್ಯಾಂಕ್ ಯು.